ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಲ್ಮೇಡಾಸ್ ಕುಕಿಂಗ್ ಚಾನಲ್. ಗಾಯ್ಸ್, ನಾವಿವತ್ತು ಹಲಸಿನಕಾಯಿ ಚಿಪ್ಸ್ ಮಾಡೋದಕ್ಕೆ ಹಲಸಿನಕಾಯಿನ ಫಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀವಿ. ನೋಡಿ ಪಾಪ ಜೀವನ ಎಷ್ಟು ಕಷ್ಟಪಟ್ಟು ಹಲಸಿನಕಾಯಿ ಮರ ಹತ್ತಿ ಹಲಸಿನಕಾಯಿನ ಕಟ್ ಮಾಡ್ತಾ ಇದ್ದಾನೆ. ಈಗ ಅದನ್ನು ಯಾವ ಥರ ನೀಟಾಗಿ ಕಟ್ ಮಾಡಿ ಕ್ಲೀನ್ ಮಾಡಿ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಸೊ ನೋಡ್ಕೊಂಡು ಬರೋಣ ಬನ್ನಿ. ಈಗ ಮೊದಲಿಗೆ ನಾವು ಹಲಸಿನಕಾಯಿ ಮೇಲ್ಗಡೆ ಏನು ಸಿಪ್ಪೆ ಇದೆಯಲ್ಲ ಅದನ್ನು ಫಸ್ಟ್ ಕೊಡ್ಲಿಯಿಂದ ಈ ಥರ ಫುಲ್ಲು ಕೆತ್ಕೊಂಡ್ಬಿಡ್ಬೇಕು. ಈಗ ಇದು ಕೆತ್ಕೊಂಡಿದ್ದಾಗಿದೆ. ಈಗ ಏನು ಕೊಡ್ಲಿ ಇದೆಯಲ್ವಾ ಅದನ್ನು ಈ ಥರ ಉಲ್ಟಾ ಮಾಡಿಕೊಂಡು ಇದನ್ನು 2 ಭಾಗ ಮಾಡ್ಕೊಳ್ಳೋಣ. ಸೊ ಇದೊಂದು ಮಾತ್ರ ಮರೆಯೋ ಹಾಗಿಲ್ಲ. ಈ ಏನು ಕೆಲಸ ಮಾಡ್ತೀವಲ್ಲ, ಹಲಸಿನಕಾಯಿ ಹಾಕಿರ್ಬೋದು, ಹಲಸಿನ ಹಣ್ಣು ಬಿಡಿಸೋದಾಗಿರ್ಬೋದು, ಏನೇ ಮಾಡೋಂಗಿದ್ರು ಸೊ ಮೊದಲಿಗೆ ನಾವು ಎಣ್ಣೆನ ಕೈಗೆ ನೀಟಾಗಿ ಹಚ್ಕೊಳ್ಬೇಕು. ಸೊ ಈಗ 2 ಭಾಗ ಆದ್ಮೇಲೆ ಈಗ ಅದನ್ನ ಒಂದು ಭಾಗನ ತೆಗೆದು 4 ಭಾಗ ಆಗಿ ಕಟ್ ಮಾಡ್ಕೊಂಡು ಈ ಮಧ್ಯದಲ್ಲಿ ಏನ್ ದಂಟ್ ಇದೆ ಅಲ್ವಾ ಅದನ್ನ ಮೊದಲಿಗೆ ನಾವು ತೆಗೆದ್ ಬಿಡ್ಬೇಕು. ಈಗ ನೋಡಿ ಹಲಸಿನ ತೊಳೆ ಇದೆಯಲ್ಲ, ಈಗ ಒಂದೊಂದೇ ಹಲಸಿನಕಾಯಿ ತೊಳೆನ ಈಗ ಒಂದೊಂದೇ ನೀಟಾಗಿ ಬಿಡಿಸ್ಕೊಳ್ಬೇಕು. ಈ ತರ ನೀಟಾಗಿ ಬರತ್ತೆ ನೋಡಿ. ಒಂದು ಕಾಯಲ್ಲಿ ನಮ್ಗೆ ಇಷ್ಟು ಹಲಸಿನ ತೊಳೆ ಸಿಕ್ತು. ಈಗ ಇದನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಈ ತರ ಸಣ್ಣ ಸಣ್ಣದ ಹಾಗೆ ಕಟ್ ಮಾಡ್ಕೊಂಡು ಇದನ್ನ ಮನೆ ಒಳಗಡೆನೆ ಈ ತರ ಪೇಪರ್ ಹಾಕಿ ಇದನ್ನ ಡ್ರೈ ಮಾಡ್ಕೊಳ್ಳೋಣ. ಯಾಕೆ ಅಂದ್ರೆ ಇದನ್ನ ಕಟ್ ಮಾಡ್ಕೊಂಡಾಗ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಬಿಡತ್ತೆ, ಹಾಗಾಗಿ ಇದನ್ನ ಡ್ರೈ ಮಾಡ್ಕೊಬೇಕು ಮೊದಲಿಗೆ. ಈಗ ನಾವು ಮೊದಲಿಗೆ ಒಂದು ಸ್ಟವ್ ಇಟ್ಟು ಈಗ ಅದ್ರ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಹಾಕಿದ್ದೀನಿ, ಅದು ಚೆನ್ನಾಗಿ ಕಾದಿದೆ. ಈಗ ಅದಕ್ಕೆ ನಾನು ಹಲಸಿನಕಾಯಿನ ಹಾಕ್ತಾ ಇದ್ದೀನಿ. ನೋಡಿ ಎಷ್ಟು ನೊರೆ ನೊರೆಯಾಗಿ ಬರ್ತಿದೆ. ಈಗ ಇದು ಏನಿಲ್ಲ ಅಂತಂದ್ರೂ ಒಂದು 5 ಮಿನಿಟ್ಸ್ ಆದರೂ ಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಇದು ಅಷ್ಟು ಎಣ್ಣೆನೂ ಕುಡಿಯೋದಿಲ್ಲ. ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೋದು ಇದನ್ನು. ನೋಡಿ ಈಗ ಇದು ರೆಡಿ ಆಗಿದೆ. ಈಗ ನಾವಿದನ್ನು ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋಣ. ಈಗ ಇದು ಬಿಸಿ ಇದ್ದಾಗಲೇ ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಖಾರನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಬೇಕು. ಸೊ ಇದನ್ನು ಟೇಸ್ಟ್ ಮಾಡೋದಕ್ಕೆ ನನ್ನ ಮೈದ್ನನ್ ಫ್ರೆಂಡು ವೆಯ್ಟ್ ಮಾಡ್ತಿದ್ದಾರೆ. ಸೊ ಬನ್ನಿ ಈಗ ಅವ್ರು ಏನು ಹೇಳ್ತಾರೆ ಅಂತ ನೋಡ್ಕೊಂಡು ಬರೋಣ. ತಗೊಳ್ಳಿ, ಟೇಸ್ಟ್ ಹೇಗಿದೆ ನೋಡಿ. ಐ ಹೋಪ್ ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ.